ಇವತ್ತು ನಾನು ಮಾತಾಡ್ತಿರೋದು ನಮ್ಮ ಭಾರತ ದೇಶದ ಎಕಾನಮಿ ರಿಸಿಲೆಂಟ್ ಈ ವಿಚಾರದ ಬಗ್ಗೆ. ಫಸ್ಟ್ ನಾನು ನಿಮ್ಗೆ ಮಾತಾಡ್ತಿರೋದು ಗ್ರೌತ್ ರೇಟ್ ಆ್ಯಂಡ್ ಭಾರತದ ಎಕನಾಮಿಕ್ ರಿಯಾಲಿಟಿ ಬಗ್ಗೆ. ನಾವು ದಿನಾಲೂ ಒಂದು ಮಾತು ಕೇಳ್ತೀವಿ, ಭಾರತದ ಎಕನಾಮಿ ಸ್ಟ್ರಾಂಗ್ ಆಗಿದೆಯಾ, ಭಾರತ ಬೆಳೀತಾ ಇದೆಯಾ. ಅದರ ಪ್ರಶ್ನೆ ಏನಂತಂದ್ರೆ ಇಲ್ಲೇ ಇದು ಮಾತು ಮಾತ್ರನಾ, ಇಲ್ಲ ಫ್ಯಾಕ್ಟ್ಸ್ ಇದಾವ, ಗೌರ್ಮೆಂಟ್ ಹೇಳ್ತಾ ಇದೆಯಾ ಅಥವಾ ಡಾಟಾಗಳು ಹೇಳ್ತಾ ಇದೆಯಾ ಅಂತ ಅನಿಸ್ಬಿಟ್ಟೈತಿ. ಇವತ್ತಿನ ಈ ವಿಡಿಯೋದೊಳಗೆ ಯಾವ ಪಾಲಿಟಿಕ್ಸು ಇಲ್ಲ, ಯಾವ ಎಮೋಷನ್ಸೂ ಇಲ್ಲ. ಅಫಿಷಿಯಲ್ ಡಾಟಾ ಆ್ಯಂಡ್ ನಂಬರ್ಸ್, ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ರಿಪೋರ್ಟ್ಸ್ಗಳು, ಇವೆಲ್ಲದ ಮೇಲೆ ಭಾರತದ ಎಕನಾಮಿ ಏನು ಹೇಳ್ತಿದೆ ಅಂತಂದ್ರೆ ಸರಳವಾಗಿ ನೋಡೋದು. ಗ್ಲೋಬಲ್ ಕ್ರೈಸಿಸ್ ಮಧ್ಯೆ ಭಾರತ ಹೆಂಗೈತಿ, ಮೊದಲು ಒಂದು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋಣ. 2020 ನಂತರ ಕೋವಿಡ್, ಉಕ್ರೇನ್ ರಷ್ಯಾ ವಾರ್, ಹಣಬದ್ಧರ, ಸಪ್ಲೈ ಚೈನ್ ಕೊಲ್ಯಾಪ್ಸ್, ಇವೆಲ್ಲ ಕಾರಣದಿಂದ ಅಮೇರಿಕಾ, ಯುರೋಪ್, ಜಪಾನ್ ಇವುಗಳು ಅಷ್ಟೇ ಅಲ್ಲದೆ ಬಹಳಷ್ಟು ದೇಶಗಳ ಎಕನಾಮಿ ಸ್ಲೋ ಆಗ್ತಾ ಹೋಯ್ತು. ಆದರೆ ಈ ಡಾಕ್ಯುಮೆಂಟ್ಸ್ ಏನು ಹೇಳ್ತದೆ ಅಂತಂದ್ರೆ ಇಷ್ಟೊಂದು ಕ್ರೈಸಿಸ್ ಮಧ್ಯೆಯೂ ಕೂಡ ಭಾರತದ ಎಕಾನಮಿ ಕೊಲ್ಯಾಪ್ಸ್ ಆಗಲಿಲ್ಲ, ಸ್ಟೇಬಲ್ ಆಗಿ ಗ್ರೋ ಆಗ್ತಾ ಇದೆ. ಇದನ್ನ ರಿಸಿಲೆಂಟ್ ಎಕಾನಮಿ ಅಂತ ಹೇಳ್ತಾರೆ. ರಿಸಿಲೆಂಟ್ ಅಂದ್ರೆ ಏನು ಗೊತ್ತಾನೆ, ಬಿರುಗಾಳಿ ಬಂದರೂ ಕೂಡ ನಿಲ್ಲುವಂಥ ಮರ.